ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. Maya, Darwa uncle, I'm really impressed by these samples and I'm finalizing the deal. ಸಂತೋಷ ಚಿರು, ನಿಮಗೆ ಇಷ್ಟ ಆಗಿದೆ ಆದರೆ ವಿ ಆರ್ ರಿಯಲಿ ಹ್ಯಾಪಿ. ಆಮೇಲೆ ಇನ್ನೊಂದು ವಿಷಯ, ಸ್ಯಾಂಪಲ್ಸ್ ನೋಡೋಕೆ ಮುಂಚೆ ತುಂಬ ಆರ್ಡರ್ಸ್ ಕೊಡೋ ಯೋಚನೆ ಇರಲಿಲ್ಲ. ಬಟ್ ನೋಡಿದ್ಮೇಲೆ ಇಷ್ಟ ಆಗಿದೆ. ಸೊ ಐಮ್ ಡಬಲಿಂಗ್ ಮೈ ಆರ್ಡರ್ಸ್. 10,000 ಪೀಸಸ್ ಬೇಕು ನಂಗೆ ಸದ್ಯಕ್ಕೆ. ಓಕೆನಾ? ಓಕೆ ಚಿರು. ದುರ್ಗಾ, ನೀನು ಇವತ್ತು ಮಾಡಿರೋ ಕೆಲಸಕ್ಕೆ ಎಷ್ಟು ಹೊಗಳಿದ್ರು ಕಡಿಮೆನೆ. ಯು ಆರ್ ರಿಯಲಿ ಗ್ರೇಟ್. ಎಸ್, ಕೆಲವೊಂದ್ಸಲಿ ಆಕಸ್ಮಿಕವಾಗಿ ತಪ್ಪುಗಳಾಗ್ತವೆ, ಆದರೆ ಅದನ್ನು ಸರಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗಿದೆಯಲ್ಲ, ದಟ್ಸ್ ರಿಯಲಿ ಗ್ರೇಟ್ ಆ್ಯಂಡ್ ವಿ ರಿಯಲಿ ಟಚ್ಡ್. ನೀವು ಈ ಡ್ರೆಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ ರೀತಿ ತುಂಬ ಚೆನ್ನಾಗಿತ್ತು. ದೇವಿ, ನಿನ್ನೆ ನಾನು ಇವಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಯಾಕೆ ಹೊರಟೆ ಅಂತ ನನಗೆ ಈಗ ಅರ್ಥ ಆಯ್ತು. ಇವಳನ್ನ ನಂಬದೇ ಇದ್ರು ನೀನು ಅವಳು ಕೈ ಬಿಟ್ಟಿಲ್ಲ. ಇವತ್ತು ಚಿರು ಅವಳ ಬಗ್ಗೆ ಮಾತಾಡೋದು ನೋಡಿದ್ರೆ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಿದೆ. ಅವಳ ಗೆಲುವು ನನ್ನ ಗೆಲುವು ಅನ್ನೋ ಅಷ್ಟು ಖುಷಿ ಆಗ್ತಿದೆ, ಹೆಮ್ಮೆ ಆಗ್ತಿದೆ. ಇವಳು ಬೇರೆ ಯಾರೂ ಅಲ್ಲ, ನಾನೇ ಅಂತ ಅನ್ನಿಸ್ತಿದೆ. ಸರಿ, ಪ್ರಾಡಕ್ಟ್ಸ್ ಡೆಲಿವರಿ ಯಾವಾಗ ಸಿಗ್ಬೋದು? 10,000 ಪೀಸ್ ಅಂದರೆ ಒಂದು ಮಾಯಾ, ಶರತ್ನ ಇಂಪ್ರೆಸ್ ಮಾಡೋದಕ್ಕೆ ಇದೊಂದು ಒಳ್ಳೆ ಚಾನ್ಸು. ಈ ಆರ್ಡರ್ ಏನಾದ್ರೂ ನಾವು ಬೇಗ ಕೊಟ್ಬಿಟ್ರೆ ಶರತ್ಗೆ ಖುಷಿ ಆಗುತ್ತೆ. ಆ ಕ್ರೆಡಿಟ್ ಎಲ್ಲ ನಿಮಗೆ ಸಿಗುತ್ತೆ ಮಾಯಾ. 1 ವೀಕ್, 2 days. ವಾಟ್? 2 days? ಎಸ್. Are you serious? Maya, it's impossible. ಇಂಪಾಸಿಬಲ್ನ ಪಾಸಿಬಲ್ ಮಾಡೋದೇ ಈ ಮಾಯಾ ಕೆಪಾಸಿಟಿ. ಯು ಡೋಂಟ್ ವರಿ, ನಾವು ಮಾಡ್ಕೊಡ್ತೀವಿ. ನಮ್ಮ ಕಂಪನಿಯಿಂದ ಬೇರೆ ವರ್ಕರ್ಸ್ನ ಹೈರ್ ಮಾಡಿ ನಾವು ಕೆಲಸ ಮುಗಿಸ್ತೀವಿ. But still, ಮಾಯಾ ಹೇಳಿದ್ಮೇಲೆ ಮುಗೀತು, ಅವಳು ಮಾಡೇ ಮಾಡ್ತಾಳೆ. ಯು ಡೋಂಟ್ ವರಿ. ಪ್ರಾಮಿಸ್ ಅಂದ್ರೆ ಪ್ರಾಮಿಸು. ಅಂಕಲ್, ನಾನು ಹೇಳಿದ್ನಲ್ಲ ಚಿರು, ನಮ್ಮ ಬೇರೆ ಫ್ಯಾಕ್ಟ್ರಿಯಿಂದ ಎಕ್ಸ್ಟ್ರಾ ಹ್ಯಾಂಡ್ಸ್ ತಗೊಂಡು ನಿಮಗೆ ಕೆಲಸ ಮುಗಿಸ್ಕೊಡ್ತೀವಿ. ಯು ಡೋಂಟ್ ವರಿ, ಟ್ರಸ್ಟ್ ಮೀ. fine then. I'll leave. ಬರ್ತೀನಿ ಅಂಕಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಶಿವನಿ. Thanks, ma'am. You deserve a special thanks. And this is amazing. ಮೇಡಮ್, ನಾವೀಗ ಹೈರಿಂಗ್ ಪ್ರೊಸೆಸ್ನ ಶುರು ಮಾಡೋಣ. ಇಮಿಡಿಯೇಟಾಗಿ ಬೇಕಲ್ವಾ ಮೇಡಮ್? ನೋ, ನಾವು ಯಾರನ್ನೂ ಹೈರ್ ಮಾಡ್ತಾ ಇಲ್ಲ. ಮೇಡಮ್, ಅಷ್ಟೊಂದು ಆರ್ಡರ್ಸು? ಇವರೇ ಮಾಡ್ತಾರ ಬಿಡು. ಇವಳನ್ನ ತಲೆ ಮೇಲೆ ಹೊತ್ಕೊಂಡು ಮರೆಸ್ತಾ ಇರೋ ಇವ್ರಿಗೆ ಆಗ್ಬೇಕಾಗಿತ್ತು. ಬೆನ್ ಮುರ್ಕೊಂಡು ಮಾಡ್ಲಿ. ನೋಡಿ, ಇವಾಗ್ಲಿಂದ 2 ದಿನ ನಿಮ್ಗೆ ಯಾರಿಗೂ ಬ್ರೇಕ್ ಇರಲ್ಲ. ಆರ್ಡರ್ ಕಂಪ್ಲೀಟ್ ಆಗೋವರೆಗೂ ಯಾರು ಮನೆಗೆ ಹೋಗೋ ಹಾಗೋ ಇಲ್ಲ. ರಾತ್ರಿನೂ ಇಲ್ಲೇ ಇದ್ದು ಕೆಲಸ ಮಾಡ್ಬೇಕಾಗತ್ತೆ. 4 ಶಿಫ್ಟ್ ಅಲ್ಲಿ ಎಲ್ಲರೂ ಕೆಲಸ ಮಾಡ್ಬೇಕು. ಹಾಗೆ ಊಟ ನಿದ್ದೆ ಬಿಟ್ಟು ಕೆಲಸ ಮಾಡಿಲ್ಲ ಅಂದ್ರೆ ನಾವು ಆರ್ಡರ್ ಕಂಪ್ಲೀಟ್ ಮಾಡಕ್ ಆಗಲ್ಲ. ಮಾಯಾ, ಶರತ್ ಜೊತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ಯಾ? ನಾನು ಹೇಳದ್ಮೇಲೆ ಮುಗೀತು. ಶರತ್ ಇದಕ್ಕೆ ಏನು ಹೇಳಲ್ಲ. ಅಲ್ಲ ಮೇಡಮ್, ನಾವೆಲ್ಲರೂ ಮನೆಗೆ ಹೋಗಿಲ್ಲ ಅಂದ್ರೆ ಹೇಗೆ? ನಮ್ಮ ಮನೆಯವರೆಲ್ಲ
2 ದಿನ ಮನೆಗೆ ಹೋಗಿಲ್ಲ ಅಂದ್ರೆ ಏನಾಗ್ಬಿಡತ್ತೆ? ನೋಡಿ, ಕೆಲಸ ಇಂಪಾರ್ಟೆಂಟ್ ಅಂತ ಇದ್ರೆ ಮಾಡಿ, ಅಥವಾ ಮನೆಗೆ ಹೋಗ್ಬೇಕು ಅಂತ ಇದ್ರೆ ದಯವಿಟ್ಟು ಹೋಗಿ, ಆದ್ರೆ ವಾಪಸ್ ಮಾತ್ರ ಬರಬೇಡಿ. ನೋಡು, ಬೇರೆ ಎಷ್ಟೋ ಫ್ಯಾಕ್ಟ್ರಿಗಳಿಗೆ ಹೋಲಿಸಿದ್ರೆ ಈ ಫ್ಯಾಕ್ಟ್ರಿಲಿ ಕೆಲಸಗಾರಗಳಿಗೆ ತುಂಬ ಗೌರವ ಕೊಡ್ತಾರೆ. 2 ದಿನ ತಾನೇ ಏನೋ ಮ್ಯಾನೇಜ್ ಮಾಡಿದ್ರೆ ಆಯ್ತು, ಸುಮ್ಮನೆ ಇರು. ಮಾಯಾ, ನಮ್ಮ ಕಂಪ್ನಿನಲ್ಲಿ ಕೆಲಸಗಾರನ್ನ ಯಾವತ್ತೂ ಹೀಗೆ ನಡೆಸ್ಕೊಂಡಿಲ್ಲಮ್ಮ. ಅಯ್ಯಯ್ಯಯ್ಯಯ್ಯಯ್ಯ ದಳವಾಯಿ, ನೀವ್ ಯಾವಾಗ್ಲೂ ಇದೇ ತರ ಮಾತಾಡ್ತೀರಾ ಕಣ್ರಿ. ಅಲ್ಲ, ಇವ್ರೆಲ್ಲ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಾವು ಆರ್ಡರ್ ಕಂಪ್ಲೀಟ್ ಮಾಡಕ್ ಆಗತ್ತಾ? ಬೇಕಾದ್ರೆ 2 ದಿನ ರಜಾ ಕೊಟ್ರೆ ಆಯ್ತಪ್ಪ, ಇವಾಗ ಕೆಲಸ ಮಾಡ್ಲಿ ಬಿಡಿ. ಅದೇನೇ ಮತ್ತೆ, ನಾವ್ ಇವ್ರ ಕೆಲಸ ಕೊಟ್ಟಿಲ್ವಾ, ಬೋನಸ್ ಕೊಟ್ಟಿಲ್ವಾ, ನಮಗ್ ಬೇಕಾದ ಕೆಲಸ ಮಾಡ್ಲಿ ಬಿಡಿ. ಛೇ, ಮನುಷ್ಯತ್ವ ಇದೆಯಾ ಇವಳಿಗೆ? ಇವಳೇನಾದ್ರೂ ಶರತ್ನ ಮದ್ವೆ ಆದ್ರೆ ನಮ್ಮ ಮನೆ ಭವಿಷ್ಯ ಅಲ್ಲ, ಈ ಫ್ಯಾಕ್ಟ್ರಿ ಭವಿಷ್ಯನೂ ಮುಗ್ದಾಗೇನೆ. ಇಲ್ಲ, ಇದೆಲ್ಲ ಸರಿ ಮಾಡೋದಕ್ಕೆ ಸಾಧ್ಯ ಒಬ್ಳಿಂದ ಮಾತ್ರ. ಅಂಬಿಕಾ ಮೇಡಮ್ ಇದ್ದಾಗ ಒಂದಿನನೂ ಈಗೆಲ್ಲ ಆಗಿರ್ಲಿಲ್ಲ. ಅವರು ಆರ್ಡರ್ ತಗೊಳಕ್ ಮೊದಲು ನಮ್ಮನ್ನು ಒಂದು ಮಾತು ಕೇಳೋರು, ಇಷ್ಟಿಷ್ಟು ದಿನದಲ್ಲಿ ಇಷ್ಟು ಕೆಲಸ ಮಾಡೋಕ್ಕಾಗುತ್ತಾ ಅಂತ. ಅವ್ರು ನಮಗೆ ಕೊಡೋ ಗೌರವ ನೋಡ್ತಿದ್ರೆ ನಮಗೂ ಕೆಲಸ ಮಾಡಕ್ ಖುಷಿ ಆಗ್ತಿತ್ತು. ಹೌದು, ಸವಿತಕ್ಕ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅಲ್ಲ, ಯಾಕೆ ಇಷ್ಟು ಲೇಟು? ನೀವು ಇಷ್ಟೊತ್ತಿಗಾಗಲೇ ತಿಂದಿರ್ಬೇಕಿತ್ತಲ್ವಾ? ಈ ಟೈಮಲ್ಲಿ ನೀವೀಗ ಹಸುಕೊಂಡಿರ್ಬಾರ್ದಲ್ವಾ ಅಕ್ಕ? ಒಂದೇ ಒಂದು ಡ್ರೆಸ್ ಬ್ಯಾಲೆನ್ಸ್ ಇತ್ತು ದುರ್ಗಾ, ಮುಗಿಸ್ ಬರೋಣ ಅಂತ ಕೂತಿದ್ದೆ. ಸರಿ, ಇವಾಗ ನಿಧಾನಕ್ಕೆ ಊಟ ಮಾಡಿ. 10 ನಿಮಿಷ ಆಯ್ತು, ಇನ್ನೂ ಊಟ ಆಗಿಲ್ವಾ? ಹೋಗ್ರಿ ಬೇಗ, ಕೆಲಸ ಮಾಡ್ರಿ. ಬನ್ರಿ, ಕೆಲಸ ಮಾಡಿ ಬನ್ನಿ. ಅರೆ, ನೀವ್ಯಾಕೆ ಮುಚ್ಚಿಟ್ರಿ? ನೀವ್ ಈಗ ತಾನೇ ಬಂದಿದ್ದೀರಾ, ನೀವು ಊಟ ಮಾಡಿ, ನಾನು ಅವ್ರಿಗೆ ಹೇಳ್ತೀನಿ. ನೋಡಿ, ಅವರು ಈಗ ತಾನೇ ಬಂದಿದ್ದಾರೆ, ಇಷ್ಟೊತ್ತು ಕೆಲಸ ಮಾಡ್ತಿದ್ರು, ಅದ್ರಲ್ಲೂ ಅವರು ಗರ್ಭಿಣಿ ಬೇರೆ. ಸ್ವಲ್ಪ ಊಟ ಮಾಡ್ಬಿಡ್ಲಿ. ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ? ಕೆಲಸ ಆಗ್ಬೇಕಂದ್ರೆ ಆಗ್ಬೇಕಷ್ಟೇ. ಒಂದೊತ್ತು ಊಟ ಮಾಡಿಲ್ಲ ಅಂದ್ರೆ ಏನೂ ಆಗಲ್ಲ. ಹೋಗಮ್ಮ, ಕೆಲಸ ಮಾಡು. ನಡಿಯಮ್ಮ, ನಡೀರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.